ಈ ಡಿವೋರ್ಸ್ ಅನ್ನೋದಕ್ಕೆ ತಂತ್ರಶಾಸ್ತ್ರದಲ್ಲಿ ಪರಿಹಾರ ಇದೆಯಾ? ಸ್ವಬುದ್ಧಿ ಸುಖಂಚೈವ ಪರಬುದ್ಧಿ ವಿನಾಶಕ ಸ್ತ್ರೀ ಬುದ್ಧಿ ಪ್ರಳಯ ಅಂತಕ ಗುರುಬುದ್ಧಿ ವಿಶೇಷತಃ ಅಂತ ಹೇಳುತ್ತೆ ಶಾಸ್ತ್ರ. ಧೂಮಾವತಿ ದೇವಿಗೂ ಶಿವಪಾರ್ವತಿಗೂ ಮತ್ತೆ ವಿಚ್ಛೇದನಕ್ಕೂ ಲಿಂಕ್ ಏನು ಅಂತ? ಅಂದ್ರೆ ವಿಚ್ಛೇದನಕ್ಕೆ ಈ ದುಷ್ಟಶಕ್ತಿ ಅಥವಾ ದೃಷ್ಟಿ ಅನ್ನೋದು ಕಾರಣ ಆಗ್ಬೋದಾ? ಆ ಥರ ಆಗಿದ್ದೇ ಆದರೆ ಅದಕ್ಕೆ ತಂತ್ರ ಮಾರ್ಗದಲ್ಲಿ ಪ್ರಯೋಗ ಇದೆಯಾ? ಅವಿಚಾರ ಪ್ರಯೋಗ, ಕೃತಿಮಾ ಪ್ರಯೋಗ ಮತ್ತು ಕೆಲವೊಂದು ವಾಮಾಚಾರ ದಕ್ಷಿಣಾಚಾರಗಳು ಅಂತ ಹೇಳ್ತೀವಿ. ಇಂತಹ ಪ್ರಯೋಗಾದಿಗಳ ಮೂಲಕ ದಾಂಪತ್ಯವನ್ನ ಬೇರೆ ಬೇರೆ ಮಾಡುವುದು. ಖಂಡಿತವಾಗಲೂ ಇದರಿಂದ ನೀವು ಹೊರಗಡೆ ಬರ್ತೀರಿ ಮತ್ತು 100% ನಿಮ್ಮ ಸಂಸಾರ ಜೀವನ ಸುಖವಾಗಿರುತ್ತೆ. ಇದಕ್ಕೆ 9 ದಿನದಲ್ಲಿ ನಾವು ಪರಿಹಾರ ಮಾಡಿಕೊಡ್ತೀವಿ. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಡಿವೋರ್ಸ್ ಅಂತ ಅಂದರೆ ಕಾಮನ್ ಆಗಿ ಎಲ್ಲರೂ ಅಂದ್ಕೊಂಡಿರೋದು ಏನಂದರೆ, ಇಲ್ಲ ಇವರು ಮನೇಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದಕ್ಕೋಸ್ಕರ ಡಿವೋರ್ಸ್ ಆಗ್ತಿದೆ ಅಂತ ಅನ್ಕೊತಾರೆ. ಬಟ್ ಆ ಡಿವೋರ್ಸ್ಗೆ ನಾನಾ ಕಾರಣ ಇರುತ್ತೆ. ದೃಷ್ಟಿ ಇರ್ಬೋದು, ಅಥವಾ ತಂತ್ರ ಪ್ರಯೋಗ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಗಂಡನೇ ಆಗಲಿ ಹೆಂಡ್ತಿನೇ ಆಗಲಿ ಬೇರೆ ಯಾವುದಾದ್ರೂ ಒಂದು ಅನೈತಿಕ ಸಂಬಂಧದಿಂದ ಇರ್ಬೋದು, ಇನ್ನು ಸಾಕಷ್ಟು ಕಾರಣಗಳಿರುತ್ತೆ. ಈ ಡಿವೋರ್ಸ್ ಅನ್ನೋದಕ್ಕೆ ತಂತ್ರಶಾಸ್ತ್ರದಲ್ಲಿ ಪರಿಹಾರ ಇದೆಯಾ? ಇದ್ರೆ ಅದು ಕೆಲಸ ಮಾಡತ್ತಾ? ಕೆಲಸ ಮಾಡೋ ಹಾಗಿದ್ರೇನು ಎಷ್ಟರ ಮಟ್ಟಿಗೆ ಕೆಲಸ ಮಾಡತ್ತೆ? ಆ್ಯಂಡ್ ಈ ಒಂದು ಡಿವೋರ್ಸ್ ಅನ್ನೋದನ್ನ ಈ ಒಂದು ತಂತ್ರಶಾಸ್ತ್ರದ ಪ್ರಕಾರ ಯಾವ ಒಂದು ಮಟ್ಟಿಗೆ ಪರಿಹಾರ ಮಾಡಿಕೊಡ್ಬೋದು ಅಂತ ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ. ಗುರುಜಿ, ಈಗ ಡಿವೋರ್ಸ್ ಅಂತ ಅಂದರೆ ಇದೀಗ ಮಾಡರ್ನ್ ಡೇಯಲ್ಲಿ ಸರ್ವೇಸಾಮಾನ್ಯ ಆಗೋಗುತ್ತೆ. ಮುಂಚೆ ಅಮೆರಿಕದಲ್ಲೆಲ್ಲ ಡಿವೋರ್ಸ್ ಅಂದರೆ ಹೆಂಗೆ ಆರಾಮಾಗಿ ಒಂದು ತೊಗೊಂತಿದ್ರೋ, ಆ ಒಂದು ಕಲ್ಚರ್ ಇಲ್ಲೂ ಸ್ಟಾರ್ಟ್ ಆಗಕ್ಕೆ ಶುರು ಆಗೋಗಿದೆ. ಡಿವೋರ್ಸ್ ಅನ್ನೋದನ್ನ ತಂತ್ರಶಾಸ್ತ್ರದಲ್ಲಿ ಎಲ್ಲಾದರೂ ಉಲ್ಲೇಖ ಇದೆಯಾ? ಅದಕ್ಕೆ ಅಂತಾನೆ ಈ ಒಂದು ವಿಚ್ಛೇದನ ಅನ್ನೋದಕ್ಕೇನೆ ಏನಾದರೂ ಒಂದು ತಂತ್ರ ಪ್ರಯೋಗ ಉಲ್ಲೇಖ ಯಾವುದಾದ್ರೂ ತಂತ್ರದಲ್ಲಿ ಉಲ್ಲೇಖ ಇದೆಯಾ? ಅಥವಾ ಅದಕ್ಕೆ ಪರಿಹಾರ ಇದೆಯಾ? ಇಲ್ವಾ? ಇರೋಂಗಿದ್ರೆ ಎಷ್ಟ್ರ ಮಟ್ಟಿಗಿದೆ? ಬಹಳ ಒಳ್ಳೆ ಮಾಹಿತಿ. ಈಗಿನ ಕಲಿಯುಗ ಮತ್ತು ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ಮುಂಚೆ ಹಾಗಿರಲಿಲ್ಲ. ಗಂಡ ಹೆಂಡತಿ ನಡುವೆ ಜಗಳ ಮನಸ್ತಾಪ ಬಂದ್ರೇ ಅದು ಬಹಳ ದೊಡ್ಡ ವಿಚಾರ ಆಗ್ತಿತ್ತು. ಹೆಂಡತಿ ತವರು ಮನೆಗೆ ಹೋಗಿ ಕುಂತ್ರೆ ಅದು ಬಹಳ ದೊಡ್ಡ ವಿಷಯ ಆಗ್ತಿತ್ತು. ಆದರೆ ಈಗಿನ ಕಾಲಘಟ್ಟದಲ್ಲಿ ಅದು ಸರ್ವೇ ಸಾಮಾನ್ಯ ಆಗಿದೆ. ಸಾಮಾನ್ಯವಾಗಿರುವಂಥ ಪದ್ಧತಿ ಆಗಿದೆ. ನೋಡಿ, ತಂತ್ರಶಾಸ್ತ್ರದಲ್ಲಿ ತಾಂತ್ರಿಕ ವಿಧಿವಿಧಾನಗಳಲ್ಲಿ ವಿಚ್ಛೇದನ, ಡೈವರ್ಸ್ ಅಂದರೆ ಶಿವ ಮತ್ತು ಶಕ್ತಿಯನ್ನ ರೂಪ ಅಂತ ಹೇಳ್ತೀವಿ. ಶಿವನ ರೂಪ ಮತ್ತು ಶಕ್ತಿಯ ರೂಪ. ಪುರುಷನಿಗೆ ಶಿವನ ರೂಪ ಅಂತ ಹೇಳ್ತೀವಿ. ಶಕ್ತಿಗೆ ಸ್ತ್ರೀಯ ರೂಪ ಅಂತ ಹೇಳಿ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನ ಪ್ರಕೃತಿಗೆ ಅನುಗುಣವಾಗಿ ಪ್ರಕೃತಿಗೆ ಹೋಲಿಸ್ತಾರೆ ಇದನ್ನ. ಇದರಿಂದ ಏನಾಗ್ತದೆ, ಶಿವ ಶಕ್ತಿಯರು ಸೇರಿದರೆ ಮಾತ್ರನೇ ದಾಂಪತ್ಯ. ಶಿವಶಕ್ತಿಯ ಶಕ್ತಿಯನ್ನ ಸಂಪೂರ್ಣವಾಗಿ ಶಕ್ತಿಗನುಗುಣವಾಗಿ ದಾಂಪತ್ಯ ಅನ್ನುವಂತಹ ಒಂದು ಹೆಸರಿಂದ ತಂತ್ರಶಾಸ್ತ್ರದಲ್ಲಿ ಕರೀತಾರೆ. ಈಗ ಈ ಶಿವಶಕ್ತಿಯ ರೂಪ ತಂತ್ರಶಾಸ್ತ್ರದಲ್ಲಿ ಹೇಗಿರಬೇಕು? ಶಿವನಿಲ್ಲದೆ ಶಕ್ತಿ ಇಲ್ಲದೆ ಶಿವನಿಲ್ಲ. ಇದು ಸೌಂದರ್ಯ ಲಹರಿಯಲ್ಲೇ ಬರೆದಿದೆ. ಶಕ್ತಿ ಇಲ್ಲದೇನೆ ಶಿವ ಇಲ್ಲ, ಶಿವನಿಲ್ಲದೆ ಶಕ್ತಿ ಇಲ್ಲ. ಈ ಎರಡೂ ಕೂಡ ಸೇರಿದಾಗ ಮಾತ್ರನೇ ಒಂದು ದೈಹಿಕವಾಗಿ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಪಂಚಭೂತಗಳಲ್ಲಿ ಆಗಿರಬಹುದು. ಈ 3 ಪದ್ಧತಿಯಲ್ಲಿ ಸೇರಿದ್ರೇನೆ ಮಾತ್ರನೇ ಸಂಪೂರ್ಣವಾಗಿ ವಿವಾಹ ಮತ್ತು ವೈವಾಹಿಕ ಜೀವನ ಅನ್ನುವಂಥದ್ದು. ಅದಕ್ಕೇನೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತೀವಿ. ಒಂದು ಋಣ ಇದ್ರೆ ಮಾತ್ರ ಗಂಡ ಹೆಂಡತಿ ಮಕ್ಕಳು ಮನೆ ನಂದು ಗೋಕುಲ ಆಗಿರುತ್ತೆ. ಇದನ್ನೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಇದಕ್ಕೆ ಒಂದು ಜನ್ಮದಲ್ಲಿ ದಂಪತಿಗಳಾಗಬೇಕು ಅಂತ ಹೇಳಿದ್ರೆ ಸುಕೃತಃ ಪುಣ್ಯಯೋಗ ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಪುಣ್ಯ ಮತ್ತು ಫಲ ಕರ್ಮಗಳ ಫಲನೂ ಇರಬೇಕಾಗುತ್ತೆ. ಈ ಸಂಪೂರ್ಣ ವಿಚಾರ ಇದ್ದಾಗ ಮಾತ್ರ ಈ ಜನ್ಮದಲ್ಲಿ ತಾವು ವೈವಾಹಿಕ ಜೀವನದಲ್ಲಿ ಹೇಗಿದ್ದೀರಿ, ಯಾವ ಸಾಧನೆ ಮಾಡ್ತಾ ಇದ್ದೀರಿ, ಸಾಂಸಾರಿಕವಾಗಿ ಯಾವ ರೀತಿ ನಡ್ಕೊತಾ ಇದ್ದೀರಿ, ಗಂಡನಿಗೆ ಹೆಂಡತಿ ಯಾವ ರೀತಿಯಲ್ಲಿದ್ದಾಳೆ, ಹೆಂಡತಿಗೆ ಗಂಡನ ರೂಪ ಹೇಗಿದೆ, ಇದೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶಿವಶಕ್ತಿ ರೂಪ ತಂತ್ರಶಾಸ್ತ್ರದಲ್ಲಿ ಒಂದು ನೋಡಿದಿರ. ಅದೇ ರೀತಿಯಲ್ಲಿ
ಇನ್ನೊಂದು ವಿಧಾನದಲ್ಲಿ ಅಥರ್ವ ವೇದದಲ್ಲಿ ನೋಡಿದಾಗ ಲಕ್ಷ್ಮೀನಾರಾಯಣನು ಅಂತ ಹೇಳ್ತೀವಿ ನಾವು. ಲಕ್ಷ್ಮೀನಾರಾಯಣನ ಹೋಲಿಕೆ ಹೇಗೆ ಮಾಡ್ತೀವಿ? ಸಾಂಸಾರಿಕವಾಗಿ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂಥೇಳಿ ಲಕ್ಷ್ಮೀನಾರಾಯಣನ ರೂಪ ನೋಡಿ ಅಂತ ಹೇಳ್ತೀವಿ ನಾವು. ಹೌದಾ? ಈ ಎರಡೂ ದೈವಗಳು ಒಂದು ಉದಾಹರಣೆಯಾಗಿ ನಾವು ತಂತ್ರಶಾಸ್ತ್ರದಲ್ಲಿ ನೋಡಬಹುದು. ಈ ಇರುವಂತಹ ತಂತ್ರಶಾಸ್ತ್ರದಲ್ಲಿ ಈಗಿನ ಕಾಲಘಟ್ಟದಲ್ಲಿ ವಿಚ್ಛೇದನ ಯಾಕೆ ಆಗ್ತಾ ಇದೆ? ಯಾವ ಕಾರಣಕ್ಕೆ ಡೈವರ್ಸ್ ಆಗ್ತಿದೆ? ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ ಇದು. ಎಲ್ಲರ ಜೀವನದಲ್ಲೂ ನಡೀತಾ ಇರುವಂಥ ಘಟ್ಟ ಇದು. ಸಣ್ಣ ಪುಟ್ಟ ವಿಚಾರಕ್ಕೂ ಮದುವೆಯಾಗಿ 1 ತಿಂಗಳ ಡೈವರ್ಸ್ ಆಗ್ತದೆ. 1 ಗಂಟೆಯಲ್ಲಿ ಆಗ್ತದೆ. 1 ದಿನದಲ್ಲಿ ಆಗ್ತಾ ಇದೆ. 1 ವರ್ಷ, 60 ವರ್ಷದಲ್ಲೂ ಕೂಡ ಡೈವರ್ಸ್ ಆಗ್ತಾ ಇದೆ ಇವತ್ತು. ಸಂಸಾರ ಮಾಡಿ 60 ವರ್ಷ ಆಗಿರುತ್ತೆ. 60 ವರ್ಷ ಆದಮೇಲೆ ಡೈವರ್ಸ್ ಆಗ್ತಾ ಇದೆ. ಇಷ್ಟೆಲ್ಲನೂ ಕೂಡ ಯಾಕೆ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಒಂದು ಅಹಂಕಾರದ ಮನೋಭಾವನೆ. ನಾನು ಅಂದರೆ ಶಕ್ತಿ ಮತ್ತು ಶಿವನಲ್ಲಿ ಈ ಎರಡೂ ಪ್ರಕೃತಿಯಲ್ಲಿ ಒಂದು ಅಹಂಕಾರದ ಮನೋಭಾವನೆ. ನಾನು ಮೊದಲು ಅಥವಾ ನೀನು ಮೊದಲು. ಇಬ್ಬರಲ್ಲೂ ಕೂಡನು ವೈಮನಸ್ಥಿತಿ ಅನ್ನುವಂಥದ್ದು ಉಂಟಾದಾಗ, ಇದೇ ನಾವು ತಂತ್ರಶಾಸ್ತ್ರದ ಉಲ್ಲೇಖ ಮಾಡಬೇಕು ಅಂತ ಹೇಳಿದಾಗ, ದಶಮಹಾವಿದ್ಯೆಯಲ್ಲಿ ಉದಾಹರಣೆಗೆ ತಾವು ದಶಮಹಾವಿದ್ಯೆಯಲ್ಲಿ ಧೂಮಾವತಿ ಪ್ರಯೋಗ ಅನ್ನುವಂಥದ್ದು ನೋಡಿದ್ದೀರಿ ನೀವು. ಧೂಮಾವತಿ ದೇವಿಯನ್ನ ಶಿವ ಮತ್ತು ಧೂಮಾವತಿ ದೇವಿ ಅವತಾರ ಏನಕ್ಕಾಯ್ತು? ಶಿವ ಮತ್ತು ಪಾರ್ವತಿ ಇಬ್ಬರೂ ಕೂಡನು ಒಂದು ಒಂದು ವಾದ ವಿವಾದದಲ್ಲಿ ಸೃಷ್ಟಿಯಾದಾಗ ತಾಯಿ ಸಾಕ್ಷಾತ್ ಪಾರ್ವತಿ ಸಿಟ್ಟಿಗೆದ್ದು ಆ ತಾಯಿ ಶಿವನನ್ನು ತ್ಯಜಿಸಿ ಒಂದು ವಿಧವೆ ಆಕಾರದಲ್ಲಿ ಮತ್ತು ಒಂದು ವಿಕೃತವಾದಂಥ ಆಕಾರದಲ್ಲಿ ಆ ತಾಯಿ ಸ್ವರೂಪ ನೋಡಬಹುದು ನಾವು. ಶಿವ ಮತ್ತು ಶಕ್ತಿ ಇಬ್ಬರು ಸೇರಿಲ್ಲ ಅಂತ ಹೇಳಿದಾಗ ಈ ಸ್ವರೂಪ ನೋಡೋದೇ ಇದು ದಶಮಹಾವಿದ್ಯೆಯಲ್ಲಿ ಬರುವಂಥ ಒಂದು ಉದಾಹರಣೆ ಎಕ್ಸಾಂಪಲ್. ಈ ವಿಚ್ಛೇದನ ಪ್ರಕ್ರಿಯೆಗಳು ಯಾಕೆ ಆಗ್ತಾ ಇದೆ? ಇಬ್ಬರಲ್ಲಿ ಒಬ್ಬರಲ್ಲಿ ಅಹಂಕಾರ ಅನ್ನುವಂಥದ್ದು. ಗುರುಗಳೇ ಈಗ ಧೂಮಾವತಿ ದೇವಿ ಬಗ್ಗೆ ಹೇಳ್ತಾ ಇದ್ರಿ. ಧೂಮಾವತಿ ದೇವಿಗೂ, ಶಿವಪಾರ್ವತಿಗೂ ಮತ್ತೆ ವಿಚ್ಛೇದನಕ್ಕೂ ಲಿಂಕ್ ಏನು ಅಂತ? ನೋಡಿ, ಈಗ ತಂತ್ರಶಾಸ್ತ್ರದಲ್ಲಿ ದಶಮಹಾವಿದ್ಯೆಯಲ್ಲಿ ಧೂಮಾವತಿ ಅವತಾರ ಎಲ್ಲರೂ ನೋಡಿರ್ತಾರೆ. ತಾಯಿ ಯಾವ ಸ್ವರೂಪದಲ್ಲಿ ಇರ್ತಾಳೆ? ಒಂದು ವಿಧವೆ ಸ್ವರೂಪ, ವಿಕೃತವಾಗಿರುವಂತಹ ಒಂದು ಮುದುಕಿಯ ಆಕಾರ, ವಯಸ್ಸಾಗಿರುವಂಥ ಒಂದು ಸ್ತ್ರೀಯ ಸ್ವರೂಪದಲ್ಲಿ ನೋಡ್ತೀವಿ ನಾವು. ವಿಕೃತವಾಗಿರುವಂಥ ಸ್ವರೂಪ. ಆ ಅವತಾರ ತಾಳಿರುವಂಥ ಉದ್ದೇಶನೇ ಬೇರೆ. ಅದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಮಾಜಕ್ಕಾಗಿ ಮತ್ತು ಸಂಪೂರ್ಣವಾಗಿರುವಂಥ ರೋಗ ರುಜಿನಗಳು ಮತ್ತು ಕೆಲವೊಂದು ದುಷ್ಟಶಕ್ತಿಗಳು, ಶತ್ರುಬಾಧೆಗಳಿಗೆ ಆ ತಾಯಿ ಅವತಾರ ಮಾಡಿದ್ದು. ಆದರೆ ಆ ಅವತಾರ ಆಗೋದಕ್ಕೆ ಕಾರಣ ಏನು? ಶಿವ ಮತ್ತು ಶಕ್ತಿಯರಲ್ಲಿ ಇಬ್ಬರಲ್ಲೂ ಕೂಡನು ಬಂದಂತಹ ಭಿನ್ನಾಭಿಪ್ರಾಯ. ನಾನು ಮೊದಲು ಇಂಪಾರ್ಟೆಂಟ್. ಶಕ್ತಿ ಇಲ್ಲದೇನೆ ಶಿವ ಇಲ್ಲ. ಈಗ ಶಿವ ಸಂಪೂರ್ಣವಾಗಿ ಪ್ರಕೃತಿ ವಿಚಾರ ವ್ಯವಸ್ಥೆಯಲ್ಲಿ ನೋಡಿದಾಗ ಅವ ಒಂಥರ ಭಕ್ತಪ್ರಿಯ ಶಿವ. ಅವನು ಕುಂತಾಗ ಅವನ ಧ್ಯಾನದಲ್ಲೇ ಕುಂತಾಗ ಅವನಿಗೇನಾಗುತ್ತೆ ಅನ್ನುವಂಥದ್ದು ಅವನಿಗೆ ತಿಳಿಯೋಲ್ಲ ಶಿವನಿಗೆ. ಆ ರೀತಿಯ ಸ್ವಭಾವದಲ್ಲಿರುವಂಥ ಶಿವ. ಇಬ್ಬರಲ್ಲೂ ಕೂಡ ವೈಮನಸ್ಥಿತಿ ಉಂಟಾದಾಗ ಸಂಪೂರ್ಣವಾಗಿ ಪಾರ್ವತಿ ದೇವಿ ಶಿವನನ್ನ ತ್ಯಜಿಸಿ, ಶಿವನನ್ನ ಒಂದು ರೂಪವನ್ನ ಬಿಟ್ಟು ಈ ಸ್ವರೂಪವನ್ನ ಮಾಡಿದ್ದೇ ಧೂಮಾವತಿ ಅವತಾರ. ಅಂದ್ರೆ ಇಬ್ಬರಲ್ಲೂ ಬಂದಂಥ ಜಗಳ ವೈಮನಸ್ಥಿತಿಯಿಂದನೇ ಈ ಧೂಮಾವತಿ ಅವತಾರ ಅನ್ನುವಂಥದ್ದು ತಾಳಿದ್ದು. ಇದು ಒಂದು ಉದಾಹರಣೆ. ಇದೇ ರೀತಿಯಲ್ಲಿ ವಿಚ್ಛೇದನದಲ್ಲಿ ನೋಡಿದಾಗ ಇಬ್ಬರಲ್ಲೂ ಕೂಡ ಅಹಂಕಾರ, ದುರಹಂಕಾರ, ನಾನು ಅನ್ನುವಂಥ ಒಂದು ಸ್ವಭಾವ ಮತ್ತು ನನ್ನ ಮಾತು ಕೇಳಬೇಕು ಅನ್ನುವಂಥ ವಿಚಾರ ಒಂದು ಭಾಗ ಆಯಿತು ಅಂತ ಹೇಳಿದ್ರೆ, ಇನ್ನೊಂದು ಭಾಗ ಈಗಿರುವಂತಹ ಕಾಲಘಟ್ಟದಲ್ಲಿ, ಈಗಿರುವಂತಹ ಒಂದು ಸಮಾಜದಲ್ಲಿ ಏನಾಗ್ತಾ ಇದೆ? ಪರಸ್ತ್ರೀ ಸಹವಾಸ ಆಗಿರ್ಬೋದು, ಗಂಡನಿಗೆ ಬೇರೆ ಹೆಣ್ಣಿನ ವ್ಯಾಮೋಹ, ನಾರೀಪಾಶ ಅಂತ ಹೇಳ್ತೀವಿ. ಹೆಣ್ಣಿಗೆ ಬೇರೆ ಪುರುಷನ ಸಹವಾಸ, ಪರಪುರುಷನ ಸಹವಾಸ. ಹೀಗಿದ್ದಾಗ ಏನಾಗ್ತಾ ಇದೆ? ಇಬ್ಬರಲ್ಲೂ ಕೂಡನು ಮನಸ್ಥಿತಿ ಮತ್ತು ಪರಿಸ್ಥಿತಿ ಅನ್ನುವಂಥದ್ದು ಬದಲಾವಣೆಗಟ್ಟಕ್ಕೆ ಹೋಗ್ತಾ ಇದೆ. ಈಗ ಸ್ವಬುದ್ಧಿ ಸುಖಂಚೈವ, ಪರಬುದ್ಧಿ ವಿನಾಶಕ, ಸ್ತ್ರೀ ಬುದ್ಧಿ ಪ್ರಳಯಾಂತಕ, ಗುರುಬುದ್ಧಿ ವಿಶೇಷತಃ ಅಂತ ಹೇಳುತ್ತೆ ಶಾಸ್ತ್ರ. ಅಂದ್ರೆ ಮನಸ್ಸು ಮತ್ತು ಬುದ್ಧಿಯನ್ನ ಕಂಟ್ರೋಲ್ ಇಟ್ಕೊಬೇಕು. ಈ ಎರಡೂ ಕೂಡ ಕಂಟ್ರೋಲ್ ಇಲ್ಲ ಅಂತ ಹೇಳಿದಾಗ ಇಂತಹ ವಿಚ್ಛೇದನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ವಬುದ್ಧಿ ಸುಖಂಚೈವ, ಸ್ವಂತ ಬುದ್ಧಿಯಿಂದ ಸುಖವಾಗಿರ್ತಾನೆ, ಪರರ ಬುದ್ಧಿಯಿಂದ ವಿನಾಶಕ್ಕೆ ಹೋಗ್ತಾನೆ. ಸ್ತ್ರೀಯರ ಮಾತು ಕೇಳಿ ವಿನಾಶಕ್ಕೆ ಹಾದಿ ಹೋಗುತ್ತೆ. ಯಾವತ್ತಿದ್ರೂ ಕೂಡ ಗುರು ವಿಶೇಷವಾಗಿರ್ತಾನೆ. ಅದಕ್ಕೆ ಹೇಳುವಂಥದ್ದು ಗುರುವಿನ ಗುಲಾಮ ಆಗುವ ತನಕ ಇಲ್ಲದನ್ನ ಮುಕುತಿ ಅಂತ ಹೇಳ್ತೀವಿ ನಾವು. ಒಂದು ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು. ಅದಕ್ಕೆ ಗುರುವಿನ ಮಹತ್ವ ಬಹಳ ದೊಡ್ಡದು. ಗುರೂಜಿ, ಈಗ ಡಿವೋರ್ಸ್‌ಗೆ ಅಂದ್ರೆ ವಿಚ್ಛೇದನಕ್ಕೆ ಈ ದುಷ್ಟಶಕ್ತಿ
ಅಥವಾ ದೃಷ್ಟಿ ಅನ್ನೋದು ಕಾರಣ ಆಗ್ಬೋದಾ? ಆ ಥರ ಆಗಿದ್ದೇ ಆದ್ರೆ, ಅದಕ್ಕೆ ತಂತ್ರ ಮಾರ್ಗದಲ್ಲಿ ಪ್ರಯೋಗ ಇದೆಯಾ? ಅದ್ ಮಾಡಾದ್ಮೇಲೆ ಅವರು ಸರಿ ಹೋಗ್ತಾರಾ ಗಂಡ-ಹೆಂಡತಿ ಅಂತ? ತಂತ್ರಶಾಸ್ತ್ರದಲ್ಲಿ ಅವಿಚಾರ ಪ್ರಯೋಗ, ಕೃತ್ರಿಮ ಪ್ರಯೋಗ ಮತ್ತು ಕೆಲವೊಂದು ವಾಮಾಚಾರ, ದಕ್ಷಿಣಾಚಾರಗಳು ಅಂತ ಹೇಳ್ತೀವಿ. ಇಂತಹ ಪ್ರಯೋಗಾದಿಗಳ ಮೂಲಕ ಹ್ಮ್. ದಾಂಪತ್ಯವನ್ನ ಬೇರೆ ಬೇರೆ ಮಾಡುವುದು. ಗಂಡ-ಹೆಂಡತಿ ಸಂಬಂಧವನ್ನ ಹ್ಮ್. ಮತ್ತು ವೈವಾಹಿಕ ಸಂಬಂಧವನ್ನ ಬೇರೆ ಮಾಡುವುದು. ಹ್ಮ್. ಇದು ತಂತ್ರಶಾಸ್ತ್ರದ ಉಲ್ಲೇಖ ಇದೆ. ಅಂದ್ರೆ ಸ್ತಂಭನದ ಮೂಲಕ, ಸ್ತಂಭನ ಪ್ರಯೋಗಗಳ ಮೂಲಕ, ಕೆಲವೊಂದು ದುಷ್ಟ ಪ್ರಯೋಗಗಳ ಮೂಲಕ, ಅಂದರೆ ಹ್ಮ್. ಈ ಪುತ್ಥಳಿ ಪ್ರಯೋಗ ಆಗಿರ್ಬೋದು, ಗೊಂಬೆಗಳ ಪ್ರಯೋಗ ಆಗಿರಬಹುದು, ಹ್ಮ್. ಕೆಲವೊಂದು ಕೆಲವೊಂದು ಮಾರಣ ಪ್ರಯೋಗ ಆಗಿರಬಹುದು, ಹ್ಮ್. ಬಲಿಪೂಜೆಗಳ ಮೂಲಕ ಹ್ಮ್. ಇದನ್ನ ಈ ಕ್ರಿಯೆಗಳನ್ನ ಮಾಡ್ತಾರೆ. ಹ್ಮ್. ಇದೆಲ್ಲ ಯಾತಕ್ಕೋಸ್ಕರ ಮಾಡ್ತಾರೆ? ಒಂದು, ಒಂದು ಗಂಡ-ಹೆಂಡತಿ ಇಬ್ರ ನಡುವೆ ಚೆನ್ನಾಗಿರಬಾರದು. ಇಬ್ರು ಬೇರೆ ಬೇರೆ ಆಗಬೇಕು. ಒಂದು ಗಂಡ ಅವ್ರ ವಶಕ್ಕೆ ಬರಬೇಕು, ಇಲ್ಲ ಹೆಂಡತಿ ಇವ್ರ ವಶಕ್ಕೆ ಬರಬೇಕು. ಇವರ ದಾಂಪತ್ಯ ಹಾಳಾಗಬೇಕು ಅನ್ನುವಂಥ ಉದ್ದೇಶಕ್ಕೇನೆ ಮಾಡುವಂಥದ್ದು ಮೂಲ ಉದ್ದೇಶ. ಸರ್ ಈಗ ಆಯ್ತು. ಏನೋ ಒಂದು ಗಂಡ-ಹೆಂಡತಿ ಮಧ್ಯೆ ಸಮಸ್ಯೆ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಯಾರೋ ಏನೋ ಒಂದು ಅಭಿಚಾರ ಪ್ರಯೋಗ ಮಾಡಿದ್ದಾರೆ ಅಂತಾನೆ ಆದ್ರೆ, ಹೇಗ್ ಗೊತ್ತಾಗತ್ತೆ ಗಂಡ-ಹೆಂಡತಿಗದು? ಫಸ್ಟ್ ಆಫ್ ಆಲ್ ಇಲ್ಲ ಗುರು ಏನೋ ಮಾಡ್ಸಿದ್ದಾರೆ, ಏನೋ ಆಗ್ತಿದೆ ಅಂತ ಹೆಂಗ್ ಇದರ ಗೊತ್ತಾಗತ್ತೆ? ಸಿಂಪ್ಟಮ್ಸ್ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಹ್ಮ್. ಮನೆಯಲ್ಲಿ ಅವರು ಹೊರಗಡೆ ಎಲ್ಲ ಬಹಳ ಚೆನ್ನಾಗಿರ್ತಾರೆ. ಹ್ಮ್. ಸಮಾಜಕ್ಕೆ ಮತ್ತೆ ಹೊರಗಡೆ ಹೋದಾಗ ತಿರುಗಾಡುವಂಥ ಸಮಯದಲ್ಲಿ ವಾತಾವರಣ ಬಹಳ ಚೆನ್ನಾಗಿರ್ತಾರೆ. ಹ್ಮ್. ಯಾವಾಗ ಅವರು ಮನೆ ಹೊಸರ ಒಳಗಡೆ ಕಾಲಿಡ್ತಾರೆ, ಹ್ಮ್. ಮನೆಗೆ ಪ್ರವೇಶ ಆಗ್ತಾರೆ, ಹ್ಮ್. 4 ಗೋಡೆ ಮಧ್ಯೆ ಯಾವಾಗ ಕೂರ್ತಾರೆ, ಹ್ಮ್. ಆಗ ಅವ್ರಿಗೆ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ? ಹ್ಮ್. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಹ್ಮ್. ಸಣ್ಣ ಪುಟ್ಟ ವಿಚಾರಕ್ಕೂ ಸಣ್ಣದಾಗಿರುವಂಥ ಜಗಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಹ್ಮ್. ನಂದು ಮಾತು ಕೇಳಬೇಕು ಅನ್ನುವಂಥದ್ದು ಈ ಭಾವನೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಒಂಥರ ಬೆಂಕಿ ಬೆಂಕಿ ನೋಡಿದಾಗ ಆಗುತ್ತೆ ಅವ್ರಿಗೆ. ಹ್ಮ್. ಹಾವು ಮುಂಗ್ಸಿ ಯಾವ ರೀತಿಯಲ್ಲಿ ಆಡ್ತಾರಲ್ಲ ಆ ಹ್ಮ್. ರೀತಿಯಲ್ಲಿ. ಹ್ಮ್. ಈ ರೀತಿಯಾದಂಥ ಸೃಷ್ಟಿಯಾದಂಥ ಜಗಳ ದೊಡ್ಡ ಮಟ್ಟಕ್ಕೆ ತಲುಪುತ್ತೆ. ಇವಾಗ ಇದು ಗಂಡ-ಹೆಂಡತಿ ಅಂತಂದ್ರೆ ಹ್ಮ್. ದೈಹಿಕ ಆಕರ್ಷಣೆ ಅನ್ನೋದು ಇದ್ದೇ ಇರತ್ತೆ ಸಾಮಾನ್ಯವಾಗಿ. ಹ್ಮ್. ಈ ತರ ಪ್ರಯೋಗಗಳಾಗದಾಗ ದೈಹಿಕ ಆಕರ್ಷಣೆನೂ ತುಂಬಾ ಕಮ್ಮಿ ಆಗೋಗುತ್ತಾ? ಅಥವಾ ಆಗಂಗಿದ್ರೆ ಬರೀ ಅಮಾವಾಸ್ಯೆ, ಹುಣ್ಣಿಮೆ ದಿನ ಹಿಂದೆ ಮುಂದೆ ಆಗತ್ತೆ ಹೇಗೆ ಅಂತ? ಇಲ್ಲ, ಇಲ್ಲ. ಖಂಡಿತವಾಗಲೂ ಇದಕ್ಕೆ ಚರ್ಮ ಸುಖ, ದೇಹ ಸುಖ, ಮನಸ್ಥಿತಿ ಹ್ಮ್. ಈ 3 ಕೂಡನು ವಿಷಯಗಳು ಬರುತ್ತೆ. ಹ್ಮ್. ಈ ದೈಹಿಕ ವಿಚಾರದಿಂದ ಹಿಡಿದು ಮತ್ತು ಮಾನಸಿಕ ವಿಚಾರದಿಂದ ಹಿಡಿದು ಪ್ರಾಕೃತಿಕವಾಗಿ ಮನೆಯಲ್ಲಿ ನಡೆಯುವಂಥ ಘಟನೆಗಳು ಕೂಡನು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಮ್. ಇದು ಒಂದು ಕೂದಲಿಂದನೂ ಕೂಡನು ಸಮಸ್ಯೆ ಉದ್ಭವ ಆಗಬಹುದು. ದೊಡ್ಡ ಮಟ್ಟಕ್ಕೂ ಹೋಗಬಹುದು. ಆತ್ಮಹತ್ಯೆವರೆಗೂ ಹೋಗಬಹುದು. ಅಥವಾ ಅಥವಾ ಹಾಸ್ಪಿಟಲ್‌ಗೆ ಅಡ್ಮಿಟ್ ಆಗೋವರೆಗೂ ಹೋಗ್ಬೋದು. ಲಾಸ್ಟ್ ಅಂದ್ರೆ ವಿಚ್ಛೇದನ ಆಗಬಹುದು. ಇಷ್ಟೂ ಕೂಡ ನಡೆಯುತ್ತೆ. ಇದು ಕಾನೂನಾತ್ಮಕವಾಗಿ ನಡೆಯುವಂಥ ವಿಚ್ಛೇದನ ಪ್ರಕ್ರಿಯೆಗಳು ಅಷ್ಟನೇ. ಆದರೆ ಮಾನಸಿಕವಾಗಿ ನೋಡಿದಾಗ, ದೈಹಿಕ ಮತ್ತು ಶಾರೀರಿಕವಾಗಿ ನೋಡಿದಾಗ, ಇದು ಒಬ್ಬರು ಸಂಬಂಧ ಹಾಳು ಮಾಡಿಕೊಂಡು ಬೇರೆ ಬೇರೆ ಆಗುವಂತಹ, ಅವ್ರ ಜೀವನ ಅವ್ರು ನೋಡ್ಕೊಳ್ಳುವಂಥದ್ದು, ನಮ್ಮ ಜೀವನ ನಾವು ನೋಡ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಹ್ಮ್. ಈ ತಂತ್ರಶಾಸ್ತ್ರದಲ್ಲಿ ನೋಡಬಹುದು. ಓಕೆ. ಇವಾಗ ಅವ್ರಿಗೆ ಗೊತ್ತಾಯ್ತು. ಇವಾಗ ಇದೇನಪ್ಪ ನಾವು ಹೊರಗಡೆ ಹೋದಾಗ ಚೆನ್ನಾಗಿರ್ತೀವಿ. ಮನೆ ಒಳಗಡೆ ಕಾಲಿಡ್ತಾ ಇದ್ದಂಗೆ ಮನಸ್ತಾಪಗಳಾಗತ್ತೆ. ಹ್ಮ್. ಈ ತರ ಎಲ್ಲ ಅನ್ನಿಸ್ದಾಗ ಅವರು ತಿಳ್ಕೊಳ್ಳೋದು ಹೇಗೆ? ಇದು ಏನಾದ್ರು ಪ್ರಯೋಗನೇ ಆಗಿದ್ಯಾ ಅಂತ ಹ್ಮ್. ತಿಳ್ಕೊಳ್ಳೋದು ಹೇಗೆ? ಇದಕ್ಕೇನೆ ತಂತ್ರಶಾಸ್ತ್ರದ ಕೆಲವೊಂದು ಪ್ರಶ್ನೆಗಳಂತ ಇರುತ್ತೆ. ಹ್ಮ್. ಗುಪ್ತ ಪ್ರಶ್ನೆಗಳು ಹ್ಮ್. ಮತ್ತು ಆರೂಢ ಪ್ರಶ್ನೆ ಮತ್ತು ಹ್ಮ್. ಜಾತಕ ಈ ಹ್ಮ್. 3 ಕೂಡನು ಪರಿಶೀಲನೆ ಮಾಡಬೇಕು. ಹ್ಮ್. ನುರಿತ ತಂತ್ರಿಗಳತ್ರ, ಹ್ಮ್. ನುರಿತ ಕಲ್ತಿರ್ಬೇಕು ಅದ್ರ ಬಗ್ಗೆ. ಹ್ಮ್. ಸುಮ್ನೆ ಯಾರ ಹತ್ರನೂ ಹೋದೆ, ಫೋನಲ್ಲಿ ಕೇಳದೆ, ಯಾವುದೋ ಒಂದು ನಂಬರ್ ಸಿಕ್ತು, ಹ್ಮ್. ಏನೇನೋ ಕೇಳದೆ. ಹ್ಮ್. ಇವಾಗ ನೋಡ್ತಾ ಇದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹ್ಮ್. ಸಣ್ಣ ಸಣ್ಣ ಹುಡುಗರು ಕೂಡನು ಈಗ ಜ್ಯೋತಿಷ್ಯರಾಗಿದ್ದಾರೆ, ತಾಂತ್ರಿಗಳಾಗಿದ್ದಾರೆ ಎಲ್ಲರೂ ಕೂಡನು. ಹ್ಮ್. ಅಂಥದ್ದಲ್ಲ. ಈಗ ಎಲ್ಲರೂ ಕಲ್ತಿರಬೇಕು ಅದ್ರ ಬಗ್ಗೆ, ಹ್ಮ್. ತಿಳುವಳಿಕೆ ಇರಬೇಕು, ಅದ್ರ ಬಗ್ಗೆ ಸಾಧನೆ ಆಗಿರಬೇಕು. ಹ್ಮ್. ಸೂಕ್ತ ಗುರುಗಳ ಹತ್ರ ಹೋಗಿ ಸೂಕ್ತ ಪರಿಹಾರ ತಗೊಂಡು, ಹ್ಮ್. ಅದಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನ ನೋಡಿ ಹ್ಮ್. ಪರಿಹಾರ ಮಾಡ್ಕೊಳ್ಳಿ. ಹ್ಮ್. ಖಂಡಿತವಾಗಲೂ ಇದರಿಂದ ನೀವು ಹೊರಗಡೆ ಬರ್ತೀರಿ ಮತ್ತು 100% ನಿಮ್ಮ ಸಂಸಾರ ಜೀವನ ಸುಖವಾಗಿರುತ್ತೆ. ಓಕೆ. ಈಗ ಆರೂಢ ಪ್ರಶ್ನೆಯಿಂದನೋ, ಅಷ್ಟಮಂಗಲ ಪ್ರಶ್ನೆಯಿಂದನೋ, ಜಾತಕದಿಂದನೋ, ಕಪ್ಪಿಂದನೋ ಎಲ್ಲೋ ಒಂದ್ ಕಡೆ ಗೊತ್ತಾಗತ್ತೆ ಹೌದು ಪ್ರಯೋಗ ಮಾಡಿದ್ದಾರೆ ಅಂತ. ಹ್ಮ್. ತಂತ್ರಶಾಸ್ತ್ರದ ಪ್ರಕಾರ ಆ ಒಂದು ಪ್ರಯೋಗಕ್ಕೆ ಸೊಲ್ಯೂಷನ್ ಹೇಗೆ? ಸೊ ಈಗ ಮೇಯ್ನ್ ಆಗಿ ಡಿವೋರ್ಸ್‌ಗೆ ತಂತ್ರಶಾಸ್ತ್ರದಲ್ಲಿ ಏನ್ ಪರಿಹಾರ ಇದೆ? ಈಗ ಸಂಪೂರ್ಣವಾಗಿ ನಾವು ಅಷ್ಟಪ್ರಶ್ನೆ ಮತ್ತು ಗುಪ್ತ ಪ್ರಶ್ನೆ ಎಲ್ಲ ನೋಡಿರ್ತೀವಿ. ಹ್ಮ್. ನೋಡಿದಾಗ ಏನಾಗುತ್ತೆ, ಇವರ ಮೇಲೆ ದುಷ್ಟ ಪ್ರಯೋಗಗಳಾಗಿದೆ. ಹ್ಮ್. ಸಂಸಾರದಲ್ಲಿ ಈ ರೀತಿಯಾದಂಥ ಪ್ರಯೋಗಗಳು ನಡೆದಿದೆ ಅಂಥೇಳಿ ನಮ್ಗೆ ತಿಳುವಳಿಕೆ ಗೊತ್ತಾದಾಗ, ಹ್ಮ್. ಇದಕ್ಕೇನು ಪರಿಹಾರ ಆಗಬೇಕು? ಒಂದು ಉಚ್ಚಾಟನೆಗಳ ಮೂಲಕ. ಹ್ಮ್. ಉಚ್ಚಾಟನ ಪ್ರಯೋಗಗಳಾಗಬೇಕು. ತಂತ್ರ ಉಚ್ಚಾಟನೆ, ಮಂತ್ರ ಉಚ್ಚಾಟನೆ ಮತ್ತು ಯಾಂತ್ರಿಕ ಪ್ರಯೋಗದ ಮುಚ್ಚಾಟನೆಗಳು ಅಂತ ಹೇಳ್ತೀವಿ. ಹ್ಮ್. ಈ ಉಚ್ಚಾಟನೆ ಪ್ರಯೋಗದ ಮೂಲಕ ಮೊದಲು ಇದನ್ನ ಪರಿಹಾರ ಮಾಡಿ, ಗಂಡ ಹೆಂಡತಿ ನಡುವೆ ಏನಾಗಿತ್ತು? ಈ ಸಂಬಂಧ ಏನು ಬಿರುಕು ಬಿಟ್ಟಿತ್ತು? ಅದನ್ನ
ಈ ಆಕರ್ಷಣಾ ಪ್ರಯೋಗದ ಮೂಲಕ ಹ್ಮ್. ಪೂರ್ಣ ಪರಿಹಾರ ಮಾಡಬಹುದು ಇದಕ್ಕೆ. ಓಕೆ. ಈಗ ಇನ್ನೊಂದು ಸಿನಾರಿಯೋ ಬಗ್ಗೆ ಮಾತಾಡೋಣ. ಹ್ಮ್. ಗಂಡ ಹೆಂಡತಿ ಮೇಲೆ ಯಾರೂ ಪ್ರಯೋಗ ಮಾಡಿಲ್ಲ. ಹ್ಮ್. ಗಂಡನೇ ಯಾವ್ದಾದ್ರು ಹೆಂಡತಿಯಿಂದೇನೋ ಅಥವಾ ಹೆಂಡತಿನೇ ಯಾವ್ದಾದ್ರು ಬೇರೆ ಗಂಡಸಿಂದೇನೋ ಹೋಗ್ಬಿಟ್ಟಿರ್ತಾರೆ. ಹ್ಮ್. ಯಾವುದೋ ಕಾರಣಕ್ಕಿರ್ಬೋದು. ಹ್ಮ್. ಹಾಗೆ ಅನೈತಿಕ ಸಂಬಂಧ ಇಟ್ಕೊಂಡು, ಇಲ್ಲ ಅಂತ ಅಂದ್ರೆ ಸ್ವಇಚ್ಛೆಯಿಂದ ಬೇರೆಯವ್ರ ಹಿಂದೆ ಹೋದ್ಮೇಲೆ, ಹ್ಮ್. ಆ ಸಮಸ್ಯೆಗೆ ತಂತ್ರಶಾಸ್ತ್ರದಲ್ಲಿ ಏನು ಪರಿಹಾರ ಇದೆ? ಇದಕ್ಕೆ 9 ದಿನದಲ್ಲಿ ನಾವು ಪರಿಹಾರ ಮಾಡಿಕೊಡ್ತೀವಿ. ಹ್ಮ್. ಇದಕ್ಕೆ ಸಂಮೋಹನ ಕ್ರಿಯೆಗಳು ಅಂತ ಹೇಳ್ತೀವಿ. ಹ್ಮ್. ಅಂದ್ರೆ ಹೆಂಡತಿಯ ಬೆಲೆ ಗಂಡನಿಗೆ ಗೊತ್ತಾಗಬೇಕು. ಗಂಡನ ಬೆಲೆ ಹೆಂಡತಿಗೆ ಗೊತ್ತಾಗಬೇಕು. ಹ್ಮ್. ಮಂದಬುದ್ಧಿ, ಮಹಾಗರ್ವಿ, ನಾರಿಪಾಶ ಅಂತ ಹೇಳ್ತೀವಿ. ಹ್ಮ್. ಇದು ದರಿದ್ರಕ್ಕೆ ಮೂಲತಃ. ಹ್ಮ್. ಇದಕ್ಕೆ ಸಂಮೋಹನ ಕ್ರಿಯೆಯಲ್ಲಿ ಮತ್ತು ವಶೀಕರಣ, ಆಕರ್ಷಣ ಕ್ರಿಯೆಯಲ್ಲಿ ಕೆಲವೊಂದು ಪೂಜಾ ಪದ್ಧತಿಗಳಂತಿದೆ. ಅದರದೇ ಆದಂಥ ಕೆಲವೊಂದು ಭಾಗಗಳಿವೆ. ಹ್ಮ್. ಹೆಂಡತಿ ಕಡೆ ತಪ್ಪಿದೆಯಾ? ಹ್ಮ್. ಅಥವಾ ಗಂಡನ ಕಡೆ ತಪ್ಪಿದೆಯಾ? ಅಥವಾ ಗಂಡ ಯಾವ್ದಾದ್ರು ಹೆಣ್ಣಿನ ಸಹವಾಸ ಮಾಡಿದನಾ? ಹ್ಮ್. ಹೆಂಡತಿ ಯಾವ್ದಾದ್ರು ಗಂಡನ ಸಹವಾಸ ಮಾಡಿದರಾ? ಪರಪುರುಷನ ಸಹವಾಸ ಮಾಡಿದರಾ? ಹ್ಮ್. ಅಥವಾ ಇಬ್ಬರೂ ಕೂಡನು ಬೇರೆ ಬೇರೆ ವಿಚಾರದಲ್ಲಿ ಯಾವ್ದೋ ಹೇಳಿಕೆ ಮಾತು ಕೇಳ್ತಾ ಇದ್ದಾರಾ? ಹ್ಮ್. ಯಾರೋ ಮೂರನೇ ವ್ಯಕ್ತಿಗಳು ಹೇಳೋ ಮಾತು ಕೇಳಿಕೊಂಡು ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆಯಾ? ಹ್ಮ್. ಇದಕ್ಕೂ ಕೂಡನು 9 ದಿನದಲ್ಲಿ ನಮ್ಮ ಹತ್ರ ಪರಿಹಾರ ಇದೆ. ಹ್ಮ್. ಇದಕ್ಕೆ ಆಕರ್ಷಣಾ ಪ್ರಯೋಗದ ಮೂಲಕ ಹ್ಮ್. ಅಥವಾ ಸಂಮೋಹನ ಪ್ರಯೋಗಗಳ ಮೂಲಕ ಹ್ಮ್. ಈ ಕ್ರಿಯೆಗಳನ್ನ ಮಾಡಿದಾಗ 100% ರಿಸಲ್ಟ್ ಗೊತ್ತಾಗುತ್ತೆ ಇವ್ರಿಗೆ. ಓಕೆ. ಈಗ ಡಿವೋರ್ಸ್ ಹಂತದವರೆಗೂ ಬಂದಿದ್ದಕ್ಕೆ ಈ ಒಂದು ಪರಿಹಾರಗಳು ಓಕೆ ಗುರುಗಳೇ. ಇನ್ನ ಕೆಲವೊಂದು ಸರಿ ಏನಾಗತ್ತೆ ಅಂದ್ರೆ ಡಿವೋರ್ಸ್ ಆಗೋಗಿದೆ. ಹ್ಮ್. ಡಿವೋರ್ಸ್ ಆಗಿ 2 ವರ್ಷ ಆಗೋಗಿದೆ. ಹ್ಮ್. 2 ವರ್ಷ ಆದ್ಮೇಲೆ ಕೆಲವೊಬ್ರಿಗೆ ಗೊತ್ತಾಗತ್ತೆ ಏನು ಅಂತಂದ್ರೆ, ಇಲ್ಲಪ್ಪ ನಾನು ಅವ್ರನ್ನ ಏನೋ ಆ, ವಾಪಸ್ ಮರು ಪಡ್ಕೋಬೇಕು ಅಂದಾಗ ಇಷ್ಟು ಗ್ಯಾಪ್ ಆದ್ಮೇಲೆ ವಾಪಸ್ ಪಡ್ಕೊಳ್ಳೋ ಚಾನ್ಸಸ್ ಇರತ್ತಾ ಅಂತ? 200% ಇರುತ್ತೆ. ಓಕೆ. ಇದಕ್ಕೆ ಡೈವರ್ಸ್ ವಿಚಾರಕ್ಕೆ ಹೋದಾಗ ಕೊನೆ ಹಂತ ಡೈವರ್ಸ್ ಆದ್ಮೇಲೂ ಕೂಡನು ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ದಾರೆ ಇವತ್ತು ಕೂಡ ನಮ್ಮ ಮುಂದೆ. ಹ್ಮ್. ಡೈವರ್ಸ್ ಆಗಿ 2 ವರ್ಷ ಆಗಿ ಇಬ್ರು ಕೂಡ ಬೇರೆ ಇದ್ರು. ಹ್ಮ್. ಆದ್ರೆ ಹೆಂಡತಿ ಜೊತೆ ಇವನಿಗೆ ಜೀವನ ಮಾಡಬೇಕು ಅಂತ ಆಸೆ ಇತ್ತು. ಹ್ಮ್. ಆದ್ರೆ ಪ್ರಕ್ರಿಯೆಗಳು ನಡೀತಿರ್ಲಿಲ್ಲ. ಅವ್ರಿಗೂ ಕೂಡ ಆಸೆ ಇತ್ತು. ಹ್ಮ್. ಆದ್ರೆ ನಡೆಯುವಂತಹ ಈ ಕರ್ಮ ಪ್ರಯೋಗಗಳು ಮಾಡಿದಾಗ ಹ್ಮ್. ಇವಾಗಲೂ ಚೆನ್ನಾಗಿದ್ದಾರೆ, ಸಂಸಾರ ಚೆನ್ನಾಗಿ, ಮಕ್ಕಳಿದ್ದಾರೆ, ಒಳ್ಳೆ ಕೆಲಸ ಇದ್ದಾರೆ, ಜಾಬ್ ಇದ್ದಾರೆ. ಓಕೆ. 100% ಕೆಲಸ ಆಗುತ್ತೆ ಓಕೆ. ಇದಕ್ಕೆ. ಗುರುಗಳೇ. ಅಂದ್ರೆ ವಾತಾವರಣ, ಪರಿಸ್ಥಿತಿ ಬಹಳ ಇಂಪಾರ್ಟೆಂಟು. ಹ್ಮ್. ಅವರ ಮನಸ್ಥಿತಿ ಹೇಗಿದೆ? ಹ್ಮ್. ಮತ್ತೆ ಅವರು ಯಾವ ಮೂಲ ಸಮಸ್ಯೆ ಏನು ಅನುಭವಿಸ್ತಾ ಇದ್ದಾರೆ ಅವರು? ಓಕೆ. ಯಾವ ಕಾರಣಕ್ಕೋಸ್ಕರ ಈ ವಿಚ್ಛೇದನ ಪ್ರಕ್ರಿಯೆಗಳು ಉಂಟಾಗ್ತಾ ಇದೆ ಓಕೆ. ಅನ್ನುವಂಥದ್ದು ಅವರ ಗಮನಕ್ಕೆ ಬರಬೇಕಷ್ಟೇ. ಓಕೆ. ಗುರುಗಳೇ, ಈಗ ಯಾರೋ ಹಿಂಗೆ ಡಿವೋರ್ಸ್ ಹಂತಕ್ಕೆ ಹೋದವ್ರಿಗೆ ಒಂದು ಯಾವುದೋ ಸಂಮೋಹನ ಪ್ರಯೋಗ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಹ್ಮ್. ಅದೇನು ವರ್ಷದಿಂದ ವರ್ಷಕ್ಕೆ ಮಾಡಬೇಕಾ? ಒಂದ್ಸರಿ ಮಾಡಿದ್ರೆ ಲೈಫ್ ಲಾಂಗ್ ಇರತ್ತಾ? ವ್ಯಾಲಿಡಿಟಿ ಏನು ಅಂತ? ನೋಡಿ, ತಂತ್ರಶಾಸ್ತ್ರದಲ್ಲಿ ಪದೇ ಪದೇ ಕೈ ಹಾಕಿ ಇಂಥ ಪ್ರಕ್ರಿಯೆಗಳನ್ನ ಮಾಡಬಾರದು ಅದು ಕೂಡ. ಹ್ಮ್. ಯಾವಾಗಲೂ ಮಾಡುವಂಥ ಪೂಜೆ ಪುನಸ್ಕಾರಗಳಲ್ಲ, ಹ್ಮ್. ಷಟ್ಕರ್ಮ ಪ್ರಯೋಗಗಳು. ಹ್ಮ್. ಇಂತಹ ಸಮಸ್ಯೆಗಳೇನಾದರೂ ಉಂಟಾಯಿತು ಅಂತಂದ್ರೆ ಒಂದು ಸರಿ ಕೈ ಹಾಕಿ ಕೈ ತೊಳೆದು ಕೂರುವಂಥದ್ದಷ್ಟೇ. ಓಕೆ. ಸಮಸ್ಯೆನ ಪರಿಹಾರ ಮಾಡಿಕೊಂಡು ಹ್ಮ್. ಉತ್ತಮವಾದಂಥ ಜೀವನ ಅನುಭವಿಸ್ತಾ ಮುಂದೆ ಹೋಗುವಂಥದ್ದೇ ಈ ಕ್ರಿಯೆಗಳ ಒಂದು ಪದ್ಧತಿ. ಓಕೆ. ಹಾಗಿದ್ರೆ ಇವಾಗ ಒಂದು ಸಂಮೋಹನ ಪ್ರಯೋಗ ಆಗತ್ತೆ. ಹ್ಮ್. ಅದಾದ್ಮೇಲೆ ಆ ಒಂದು ಸಮಸ್ಯೆಗೆ ಅದೊಂದು ಪರಿಹಾರ ಅಂತ ಬಂದ್ಮೇಲೆ, ಹ್ಮ್. ಗಂಡ ಹೆಂಡತಿ ಸ್ವಇಚ್ಛೆಯಿಂದ ಆ ಒಂದು ಸಂಸಾರನ ಚೆನ್ನಾಗಿ ನಡ್ಕೊಂಡು ಹೋಗುವಂತಹ ಎಫರ್ಟ್ಸು ಅವ್ರ ಕೈಯಲ್ಲೇ ಹಾಕ್ಬೇಕು ಮುಂದಕ್ಕೆ ಹೋಗ್ತಾ. ಈಗ ಅಡಿಗೆ ಮಾಡಿ ಬಡಿಸೋದಷ್ಟೇ. ಹ್ಮ್. ತಿನ್ನೋದು ಅವ್ರಿಗೆ ಅವ್ರು ಬಿಟ್ಟಿರೋದು ಅಂತ. ಬಿಟ್ಟಿದ್ದು ಒಂದು. ಓಕೆ. ಇಂತಹ ಕ್ರಿಯೆಗಳು ಮತ್ತೆ ಯಾರೇ ಮಾಡದೇ ಇರುವಂಥ ರೀತಿಯಲ್ಲಿ ತಡಿಬಹುದು ನಾವು. ಹ್ಮ್. ಬಂಧನಗಳ ಮೂಲಕ, ಹ್ಮ್. ದಿಗ್ಬಂಧನಗಳ ಮೂಲಕ, ಹ್ಮ್. ಕೆಲವೊಂದು ನಾಗಬಂಧ ಪ್ರತಿಷ್ಠಾಪನೆಗಳ ಮೂಲಕ, ಹ್ಮ್. ಕೆಲವೊಂದು ಪೂಜಾ ವಸ್ತುಗಳ ಮೂಲಕ ಹ್ಮ್. ಇಂತಹ ಪ್ರಯೋಗಗಳನ್ನ ಹ್ಮ್. ಮತ್ತೆ ಯಾರೇ ಮಾಡಿದ್ರು, ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು ಕೂಡನು, ಬೇರೆ ಯಾರೇ ಬಂದ್ರು ಕೂಡನು ಇದ್ರ ಬಗ್ಗೆ ಅವ್ರಿಗೆ ಮತ್ತೆ ಯಾರು ತಾಕಬಾರದು, ಹ್ಮ್. ಇದ್ರ ಸುಳಿಬಾರದು ಅನ್ನುವಂಥ ಪದ್ಧತಿಯಲ್ಲಿ ದಿಗ್ಬಂಧನ ಮಾಡಿಕೊಡ್ಬಹುದು. ಓಕೆ. ಮುಂದೆ ಜೀವನ ವಿಚಾರ ನಡೆಸ್ಕೊಂಡು ಹೋಗುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಬಿಟ್ಟಿದ್ದು. ಈ ಭಗವದ್ಗೀತೆಯಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾರಲ್ಲ, "ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ" ಅಂತಾರಲ್ಲ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಹೌದು. ಸೊ ಹಾಗೇನೆ ಈ ಪ್ರಯೋಗಗಳಾದ್ರೂನು ನಮ್ಮ ಮನಸ್ಸನ್ನ ನಾವು ಅರ್ಥಿಸ್ಕೊಂಡು ಸಂಸಾರ ಗಂಡನಿಗೆ ನಡೆಸ್ಕೊಂಡು ಹೋಗ್ಬೇಕು. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಹ್ಮ್. ಇಬ್ರು ಅನ್ಯೋನ್ಯವಾಗಿ ಹ್ಮ್. ಅನುಸರಿಸಿಕೊಂಡು ಹ್ಮ್. ಇಬ್ರಲ್ಲೊಬ್ರು ಸೋತಿ ಹ್ಮ್. ಮುಂದಿನ ಜೀವನ ನಡೆಸ್ಕೊಂಡು ಹೋದ್ರೆ ಅದಕ್ಕಿಂತ ಉತ್ತಮವಾಗಿರುವಂಥ ಜೀವನ ಯಾವುದೂ ಇಲ್ಲ. ಓಕೆ. ಗುರುಗಳೇ, ಇದ್ರಲ್ಲಿ ನಂದು ಕೊನೆ ಪ್ರಶ್ನೆ. ಈಗ ಯಾರೋ ಪ್ರಯೋಗ ಮಾಡಿಸಿಲ್ಲ. ಹ್ಮ್. ಅನೈತಿಕ ಸಂಬಂಧನೂ ಇಲ್ಲ. ಹ್ಮ್. ಈ ದೃಷ್ಟಿ ದೋಷದಿಂದ ಕೆಲವೊಂದು ಆಗತ್ತೆ. ಇವಾಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಈ ಗಂಡ ಹೆಂಡತಿ ಚೆನ್ನಾಗಿರೋ ಫೋಟೋ ಇದೆಲ್ಲ ಹಾಕಿದಾಗ ಕೆಲವೊಬ್ರು ಹೇಳ್ತಾರೆ, "ಇವ್ರು ಇನ್‌ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತಾ ಇದ್ರು. ಅದ ಫೋಟೋ ಹಾಕಿದಾಗ ಜಗಳ ಆಡ್ತೀವಿ ನಾವು" ಅಂತ ಅಂತಾರೆ ಕೆಲವೊಬ್ರು. ಅದು ಜಗಳ ಯಾವ ಮಟ್ಟಿಗೆ ಅಂದ್ರೆ ಕೈ ಮಿಲಾಯಿಸೋವರೆಗೂ ಹೋಗ್ಬಿಡೋದು ಗಂಡ ಹೆಂಡತಿ ಮಧ್ಯ. ಹ್ಮ್. ಈ ದೃಷ್ಟಿ ದೋಷಕ್ಕೆ ತಂತ್ರಶಾಸ್ತ್ರದಲ್ಲಿ ಏನು ಪ್ರಯೋಗ?
ನೋಡಿ, ದೇವರ ಕಣ್ಣಿಗೆ ಬಂದರೂ ಮನುಷ್ಯರ ಕಣ್ಣಿಗೆ ಬರಬಾರದು. ಹ್ಮ್. ನರದೃಷ್ಟಿ ದೋಷ ಅಂತ ಹೇಳ್ತೀವಿ ಇದನ್ನ ಹ್ಮ್. ಮೂಲತಃ. ನರದೃಷ್ಟಿ ದೋಷ. ಹ್ಮ್. ದೇವರು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಹ್ಮ್. ಮನುಷ್ಯರ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ, ಕಲ್ಲು ಬಂಡೆನೂ ಕೂಡ ಹೊಡೆದೋಗುತ್ತೆ. ಹ್ಮ್. ಅಂತಹ ಕೆಟ್ಟ ಜನಗಳ ದೃಷ್ಟಿ ಈಗಲೂ ಕೂಡ ಇದೆ. ಹ್ಮ್. ಒಬ್ಬೊಬ್ಬರ ಮೇಲೆ ಉದ್ಧಾರ ಆಗ್ತಾ ಇದಾರೆ ಅಂದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹ್ಮ್. ಒಬ್ಬರು ಚೆನ್ನಾಗಿದ್ದಾರೆ ಅಂದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹ್ಮ್. ಇನ್ನೊಬ್ರು ಬೆಳೀತಾ ಇದ್ದಾರೆ ಅಂದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹ್ಮ್. ಅವನು ಮದುವೆ ಆಗ್ತಾ ಇದ್ದಾನೆ ಅಂದ್ರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥ ಜನಗಳಿದ್ದಾರೆ ಇಂಥ ಹ್ಮ್. ಕಾಲಘಟ್ಟದಲ್ಲಿ. ಅಂಥವ್ರಿಗೇನು ಮಾಡಬೇಕು? ಇದಕ್ಕೆ ದೃಷ್ಟಿ ದೋಷಕ್ಕೆ, ಶತ್ರುಗಳ ವಿಚಾರಕ್ಕೆ ಶತ್ರುಗಳೇ ಆಗ್ತಾರೆ ಅವರು. ಹ್ಮ್. ಆಯ್ತು, ಒಳ್ಳೆ ಕಾರ್ಯಕ್ಕೋಸ್ಕರ ನಿನ್ ಕಣ್ಣು ಹಾಕಿರೋಲ್ಲ. ಹ್ಮ್. ಕೆಟ್ಟ ಕಾರ್ಯಕ್ಕೋಸ್ಕರನೇ ಹಾಕಿರ್ತೀರಿ. ಅಂಥದಕ್ಕೆ ಕೆಲವೊಂದು ಮಂತ್ರ ಉಚ್ಚಾರಣೆಗಳಂತಿರುತ್ತೆ. ಹ್ಮ್. ದೃಷ್ಟಿ ದೋಷಗಳಿಗೆ ಕೆಲವೊಂದು ಮಂತ್ರ ಉಚ್ಚಾರಣೆ, ಉಗ್ರ ಸ್ವರೂಪದ ಮಂತ್ರಗಳು, ಉಗ್ರ ದೇವತೆಗಳ ಮಂತ್ರಗಳು ಅಂತಿರುತ್ತೆ. ಆ ಹ್ಮ್. ಮಂತ್ರಗಳನ್ನ ತಾವು ಅನುಷ್ಠಾನ ಮಾಡಿದಾಗ ಇಂಥ ದೋಷಗಳಿಂದ ಪರಿಹಾರ ಆಗಬಹುದು. ಓಕೆ. ಈಗ ಇದು ತಂತ್ರ ಮಾರ್ಗದಲ್ಲಿ ಪ್ರಯೋಗಗಳು ಗುರುಗಳೇ. ನನ್ನ ಕೊನೆಯ ಪ್ರಶ್ನೆ ಈ ವಿಚಾರದಲ್ಲಿ ಹ್ಮ್. ಕಾಮನ್ ಆಗಿ ಇವಾಗ ಒಂದು ಸಂಸಾರ ಚೆನ್ನಾಗಿರಬೇಕು, ಹ್ಮ್. ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂದರೆ ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಯಾವೊಂದು ಮಂತ್ರಗಳನ್ನ ಅಥವಾ ಯಾವೊಂದು ಶ್ಲೋಕಗಳನ್ನ ದಿನ ನಿತ್ಯ ಅವರ ಮನೆ ಮಟ್ಟಕ್ಕೆ ಪಟ್ಟಿಸ್ಕೊಬೋದು ಅಂದರೆ ಏನು ಮಾಡ್ಕೊಬೋದು? ಏನಿಲ್ಲ, ಅವ್ರಿಗೆ ಬಹಳ ವಿಚಾರವಾಗಿ ಗಂಡ ಹೆಂಡತಿ ಇಬ್ರು ಮನೆಯಲ್ಲಿ ಸುಖವಾಗಿ ಅನ್ಯೋನ್ಯವಾಗಿ ಚೆನ್ನಾಗಿರಬೇಕು ಅಂದ್ರೆ ಒಂದು ಸತ್ಯನಾರಾಯಣ ಅನ್ನುವಂಥ ಕತೆ ಕೇಳಿದ್ದೀರಾ? ಹ್ಮ್. ಸತ್ಯನಾರಾಯಣ ವ್ರತ ಅಂತ ಕೇಳಿದ್ದೀರಾ? ಹ್ಮ್. ಅದು ಕಥೆಯನ್ನ ಕೇಳಿ ಒಂದು. ಹ್ಮ್. ಎರಡನೇದು ಶಿವ ಮತ್ತು ಶಕ್ತಿ ಉಮಾಮಹೇಶ್ವರ ಸ್ತೋತ್ರವನ್ನು ಪಠಣೆ ಮಾಡಿ ಅಥವಾ ಶ್ರವಣ ಮಾಡಿ. ಹ್ಮ್. ಇಲ್ಲ ಅಂತ ಹೇಳಿದ್ರೆ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡಿ ಅಥವಾ ಶ್ರವಣ ಮಾಡಿ. ಹ್ಮ್. ಈ 3 ಮಾಡಿ ಖಂಡಿತವಾಗ್ಲೂ ಉತ್ತಮವಾಗಿರುವಂಥ ಫಲಿತಾಂಶ ತಾವು ನೋಡ್ತೀರಾ. ಓಕೆ. ಗುರುಗಳೇ ಸಾಕಷ್ಟು ವಿಚಾರನೆ ಒಂದು ಎಪಿಸೋಡಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಹ್ಮ್. ಈಗ ಡಿವೋರ್ಸ್ ಜೊತೆಗೇನೆ ಇನ್ನೊಂದು ಸಮಸ್ಯೆ ಜನ ಫೇಸ್ ಮಾಡ್ತಿರೋದೇನು ಅಂದರೆ ಲ್ಯಾಂಡ್‌ಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್. ಹ್ಮ್. ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ.